ನಮಸ್ಕಾರ ವೀಕ್ಷಕರೇ, ಧರಣಿ ಗರ್ಜನೆ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ. ನಾನು ವಿಲ್ಸನ್. ಸ್ಕ್ರಾಪ್ ಮಾಡಿದ್ರೆ ಸರ್ JCP ಇಂದ ಕ್ರಶ್ ಮಾಡಿದ್ದಾರೆ ಸರ್. ಅದಕ್ಕೆ push ನಾನೇ ಮಾಡ್ತಿದ್ದೆ. ಏನ್ ಸರ್ ಏನ್ ಸಮಸ್ಯೆ ಇತ್ತು ಸರ್? ಅದು ಸ್ಕ್ರಾಪ್ ಮಾಡಿ ಈಗ ಪರ್ಮಿಟ್ ಹಾಕ್ತೇವೆ, ಹೊಸ ಪರ್ಮಿಟ್ ತಗೋತಾರೆ ಅವರು. ಸರ್ ಹೊಸ ಪರ್ಮಿಟ್ಗೆ ಗಾಡಿ ಸ್ಕ್ರಾಪ್ ಮಾಡ್ಬೇಕು. ಸರ್ ತೂಕ ಮಾಡಿ ಅವರೇ ಹೊಡಿಬೇಕಾ? ಸರ್ ನಾವೇ ಹೊಡಿತೀವಿ ಅದು. ಅದನ್ನ ನೀವೇ ಹೊಡಿತೀರ? ಹೌದು ಸರ್. ಅದು ಫಿಟ್ನೆಸ್ ಮುಗಿದು ಎಷ್ಟು ವರ್ಷ ಆಯ್ತಾ ಸರ್? 15 ವರ್ಷ ಆದ್ಮೇಲೆ ಕ್ಯಾನ್ಸಲ್ ಆಗುತ್ತೆ ಪರ್ಮಿಟ್. ಹೊಸ ಪರ್ಮಿಟ್ ತಗೋಬೇಕು ಅವರು. ಹೊಸ ಗಾಡಿ ತರ್ತಾರೆ ಈಗ. ಹೊಸ ಗಾಡಿ ತರ್ತಾರೆ. ಅದು ಹೊಸ ಗಾಡಿ ತರಕ್ಕೆ ಏನಾದ್ರು ತಮ್ಮ ಕಡೆಯಿಂದ ಏನಾದ್ರು ಅನುಮತಿ ಸಿಗುತ್ತಾ? ಮತ್ತೇನಂತಂದ್ರೆ ಪರ್ಮಿಟ್ ಕೊಡ್ತೇವಲ್ಲ, ಪರ್ಮಿಟ್ ಕೊಡ್ತೇವೆ. ಅದು ಅವೆಲ್ಲ ಆಟೋಮೆಟಿಕ್ ಸ್ಕ್ರಾಪ್ ರೀ. 15 ವರ್ಷಕ್ಕೆ ಗೌರ್ಮೆಂಟ್ ಎಲ್ಲ ಆನ್ಲೈನಲ್ಲೇ ಸ್ಕ್ರಾಪ್ ಆಗಿದೆ. ಎಲ್ಲ ಸ್ಕ್ರಾಪ್ ಆಗುತ್ತೆ. 6 ಲಕ್ಷ ಗಾಡಿ ಅಟ್ ಎ ಟೈಮಲ್ಲಿ ಲಾಸ್ಟ್ 2023 ಮಾರ್ಚ್ಗೆ ಸರ್ 6 ಲಕ್ಷ ಗಾಡಿ ಸ್ಕ್ರಾಪ್ ಆಗಿದೆ ಟೋಟಲ್ ಇಂಡಿಯಾದಲ್ಲಿ. 6 ಲಕ್ಷ ಗಾಡಿ ಸ್ಕ್ರಾಪ್ ಆಗಿದೆ. 6 ಲಕ್ಷ ಗಾಡಿಗಳು ಎಲ್ಲ ಫೈರ್ ಇಂಜಿನ್ ಸಹಿತ ಒಂದೊಂದು ಆಫೀಸ್ ಫೈರ್ ಇಂಜಿನ್ಗಳೇ ಇರಲಿಲ್ಲ, ಎಲ್ಲ ಸ್ಕ್ರಾಪ್ ಮಾಡಿಬಿಟ್ಟು 15 ವರ್ಷಕ್ಕೆ. ಆ್ಯಕ್ಚುಲಿ ಸ್ಕ್ರಾಪ್ ಅಂದ್ರೆ ಪರ್ಮಿಟಿಗೆ ಹಾಕಿದ ನಾವು ಸ್ಕ್ರಾಪ್ ಮಾಡ್ಲಿಕ್ಕೆ ಅರ್ಜಿ ಕೊಟ್ಟಾನೆ ಇಲ್ಲಿ. ಸರ್ ಅರ್ಜಿ ಕೊಟ್ಟಿದ್ದಾನೆ, ಸ್ಕ್ರಾಪ್ ಮಾಡ್ತಾ ಇದ್ದೀವಿ. ಸರ್ ತರಿಸಿ ಅದನ್ನ ಇಲ್ಲೇ ಸ್ಕ್ರಾಪ್ ಮಾಡಿದೆ. ಅವನೇ JCB ಇದ್ದ, ಅಲ್ಲೇ JCB ತೊಗೊಂಡು ಸ್ಕ್ರಾಪ್ ಮಾಡಪ್ಪ ತೊಗೊಂಡೋಗಿ ಇಲ್ಲಿ ಮಾರ್ಕೊತಾನೆ. ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಬೆಲ್ ಬಟನ್ ಒತ್ತಿ.